ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಎಲ್ಲ ಚರ್ಚೆ ಆಗ್ತಿರೋ ವಿಷಯ, ಓಪನಿಂಗ್ ಸ್ಲಾಟ್ ಕೊಹ್ಲಿ ಜೊತೆ ಓಪನಿಂಗ್ ಮಾಡೋದು ಯಾರು ಅಂತ ಪ್ರಶ್ನೆ ಇರೋದು. ಒಂದು, ಅಯ್ಯರ್ ಲಾಸ್ಟ್ ಮ್ಯಾಚ್ ಟಾಪ್ ಕ್ವಾಲಿಟಿ ನಾಲ್ಕಡಿ, ಅದಕ್ಕಿಂತ ಹಿಂದಿನ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡು ಕಂಟೆಂಡ್ರೇನೋ ಆಗಿದ್ದಾರೆ. ಬಟ್ ಸಾಲ್ಟ್ ಅಂತ ವೆಪನ್ ಬಂದ ತಕ್ಷಣ ಜಾಗ ಖಾಲಿ ಮಾಡ್ಕೊಡ್ಲೇಬೇಕಾಗುತ್ತೆ ವೆಂಕಟೇಶ್. ಯಾಕೆ ಅಂದ್ರೆ ಬ್ಯಾಟಿಂಗ್ ಅಂತ ಬಂದ್ರೆ ಓಕೆ, ಇಬ್ರು ಸೇಮು, ಏನೋ ಒಂದ್ ಮ್ಯಾಚ್ ಇವ್ರು ಚೆನ್ನಾಗಿ ಅದು ಓಕೆ. ಬಟ್ ಮೇನ್ ವೆಪನ್ ಆಗೋದೇ ಫೀಲ್ಡಿಂಗ್ ಗುರು. ಫೀಲ್ಡಿಂಗ್ ಮೇನ್. ಒಂದು T20 ಗೇಮಲ್ಲಿ ಅಂತೂ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಫೀಲ್ಡಿಂಗ್ ಅಂತ ಬಂದ್ರೆ ನಿಮಗೆ ಫಿಲಿಪ್ಸ್ 10 to 20 ರನ್ಸ್ ಸೇವ್ ಮಾಡಕ್ ತಾಕದೆ. ಬರೀ ಗ್ರೌಂಡ್ ಫೀಲ್ಡಿಂಗು, ಕ್ಯಾಚಿಂಗ್ ಎಫಿಷಿಯನ್ಸಿ ಆಗ್ಲಿ, ಫಿಲಿಪ್ಸ್ ಒನ್ ಆಫ್ ದ ಟಾಪ್ ಫೀಲ್ಡರ್. ಹಂಗಾಗಿ ನನ್ನ ಪ್ರಕಾರ ವೆಂಕಟೇಶ್ ಹತ್ರ ಹೋಗೋದು ಭಾರಿ ಡೌಟ್ ಇರುತ್ತೆ. ಸಾಲ್ಟಿಗೆ ಡೈರೆಕ್ಟ್ ಓಪನಿಂಗ್ ಸ್ಟಾರ್ಟ್ ಕೊಟ್ಟೆ ಕೊಡ್ತಾರೆ. ಕೊಹ್ಲಿ ಜೊತೆ ಓಪನಿಂಗ್ ಮಾಡೋದಂತೂ ನಾಳೆ ಗ್ಯಾರಂಟಿ ಧರ್ಮಶಾಲದಲ್ಲಿ ಅಂತ ಹೇಳ್ಬೋದು. ಯಾಕೆ ಸಾಲ್ಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಫೀಲ್ಡಿಂಗ್ ಪೊಸಿಷನ್ ಅಲ್ಲಿ ಅಂತ ಬಂದ್ರೆ, ನಮ್ಮಲ್ಲಿ ಇರೋದು ಟಾಪ್ 3 ಜನ ಫೀಲ್ಡರ್ ಯಾರು ಅಂದ್ರೆ, ಒಂದು ಟೀಮ್ ಡೇವಿಡ್, ಕೊಹ್ಲಿ, ಸಾಲ್ಟ್. ಇವ್ರು 3 ಜನ ಫೀಲ್ಡಿಂಗ್ ಮಾಡೋದು ಲಾಂಗ್ ಆನ್, ಲಾಂಗ್ ಆಫ್, ಮಿಡ್ ವಿಕೆಟ್. ಇವ್ರು 3 ಜನ ಲಾಂಗ್ ಆನ್, ಲಾಂಗ್ ಆಫ್, ಮಿಡ್ ವಿಕೆಟ್ ಅಲ್ಲಿ ಇದ್ರೆ ಬ್ಯಾಟ್ಸ್ಮನ್ ಗಳಿಗೆ ತುಂಬಾ ಕಷ್ಟ. ಯಾವ್ದು ಡಬಲ್ಸ್ ನ ಕನ್ವರ್ಟ್ ಮಾಡೋದಾಗ್ಲಿ, ಗ್ಯಾಪ್ ಅಲ್ಲಿ ಬೌಂಡ್ರೀಸ್ ಅನ್ನೋದ್ರಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇವ್ರು 3 ಜನ ಒಂದು ಇದೇ ಕಟ್ಬಿಟ್ಟಿರ್ತಾರೆ ಚೌಕಟ್ಟು, ಅದು ದಾಟ್ ಫೌಂಡ್ ಹೊಡೆಯೋದು ಭಾರಿ ಕಷ್ಟ. ಸಿಕ್ಸಸ್ ಬಿಡಿ ಹೊಡೆಯೋದು ಈಸಿ, ಸಿಕ್ಸಸ್ ಒಳ್ಳೆ ಹೈಟಲ್ ಹೋದ್ರೆ ಓಕೆ, ಇಲ್ಲ ಅಂದ್ರೆ ಹೆವಿ ಅಥ್ಲೆಟ್ಸ್ ಇರೋರು ಟೀಮ್ ಡೇವಿಡ್, ಕೊಹ್ಲಿ, ಸಾಲ್ಟ್. ಹಂಗಾಗಿ ಇವ್ರು 3 ಜನ ಫೀಲ್ಡಿಂಗ್ ಒಂಥರ ಕಾಂಬಿನೇಷನ್. ನಿಮಗೆ ಬೌಲಿಂಗ್ ಅಲ್ಲಿ ಹೆಂಗೆ ಕಾಂಬಿನೇಷನ್, ಬ್ಯಾಟಿಂಗ್ ಅಲ್ಲಿ ಹೆಂಗೆ ಪಾರ್ಟ್ನರ್ಶಿಪ್ ಇರುತ್ತೆ, ಫೀಲ್ಡಿಂಗ್ ಅಂತ ಬಂದ್ರು ಮಿಡ್ ವಿಕೆಟ್ ಆಗ್ಲಿ, ನಿಮಗೆ ಲಾಂಗ್ ಆನ್ ಆಗ್ಲಿ, ಲಾಂಗ್ ಆಫ್ ಆಗ್ಲಿ ತುಂಬಾ ಮುಖ್ಯ. ಹಂಗಾಗಿ ಇವ್ರು 3 ಜನ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಫೀಲ್ಡಿಂಗ್ ಮಾಡ್ತಾರೆ, ಅದು ತುಂಬಾ ಮುಖ್ಯ. ಅದಕ್ಕೆ ಸಾಲ್ಟ್ ಪ್ಲೇಯಿಂಗ್ ಲೆವೆನ್ ಇರಬೇಕು ಅಂತ ಹೇಳ್ತಾ ಇದೀವಿ ಫ್ರೆಂಡ್. ಬಾಯ್.